ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೇಸ್ಟ್ರು ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಮುಂದುವರೆದ ಸಂಪೂರ್ಣ ಭೂತಕಾಲ ಯಾವ ರೀತಿ ಸೆಂಟೆನ್ಸ್ ಫಾರ್ಮ್ ಆಗುತ್ತವೆ, ಆಮೇಲೆ ಫಾರ್ಮುಲಾ ಏನು ಅನ್ನೋದನ್ನು ನೋಡೋಣ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ನಾವು ಭೂತಕಾಲದಲ್ಲಿ ಮಾಡುತ್ತಲೇ ಇರುವಂತಹ ಕ್ರಿಯೆಗಳನ್ನು ಹೇಳುವಂತಹ ವಾಕ್ಯಗಳು. ಅಂದರೆ ಪಾಸ್ಟ್ ಟೆನ್ಸಲ್ಲಿ ಮಾಡುತ್ತಲೇ ಇದ್ದಂಥ ಕ್ರಿಯೆಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಬಳಸ್ತೀವಿ. ಎಕ್ಸಾಂಪಲ್ಸನ್ನು ನೋಡೋದಾದರೆ ಅದಕ್ಕಿಂತ ಮುಂಚೆ ಫಾರ್ಮುಲಾ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಯಾವ ರೀತಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿತ್ತಲ್ಲ, ಅಲ್ಲಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಆಗಿತ್ತು. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹ್ಯಾಡ್ ಬೀನ್ ಅಂತ ಆಗುತ್ತೆ. ಸೊ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ಎಕ್ಸಾಂಪಲ್ಸ್ ನೋಡೋದಾದರೆ, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್. ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ. ಅಂದರೆ ಕಾಯುತ್ತಲೇ ಇದ್ದೆ ಅಂದರೆ ಬಹಳ ದಿನಗಳವರೆಗೆ ಕಾಯುತ್ತಲೇ ಇದ್ದೆ. ಅಂದರೆ ಹಿಂದಿನ ಭೂತದಲ್ಲಿ ಬಹಳ ದಿನಗಳವರೆಗೆ ಒಂದು ಕ್ರಿಯೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದರೆ ಅಂತಹ ಒಂದು ವಾಕ್ಯಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತೀವಿ. ಸೊ ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ. ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್. ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ಆಡುತ್ತಲೇ ಇದ್ದೆವು. ನಾವು ಈಗ ಚಿಕ್ಕವರಿದ್ದಾಗ ಬಾಲ್ಯದಲ್ಲಿ ತುಂಬ ದಿನಗಳವರೆಗೆ ಕ್ರಿಕೆಟ್ ಆಡುತ್ತಲೇ ಇದ್ದೆವು. ಅಂದರೆ ಇವಾಗ ಆಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಯು ಹ್ಯಾಡ್ ಬೀನ್ ಚೀಟಿಂಗ್ ಟು ಹಿಮ್. ನೀನು ಅವನಿಗೆ ಮೋಸ ಮಾಡುತ್ತಲೇ ಇದ್ದೆ. ಅಂದರೆ ಮೋಸವನ್ನು ಮಾಡುತ್ತಲೇ ಇದ್ದೆ ಯಾವತ್ತು, ಬಹಳ ದಿನಗಳವರೆಗೆ. ಮಹೇಶ್ ಹ್ಯಾಡ್ ಬೀನ್ ರೀಡಿಂಗ್ ಇಂಗ್ಲೀಷ್. ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇದ್ದನು. ಮಹೇಶ ಇಂಗ್ಲೀಷನ್ನು ಓದ್ತಾನೇ ಇದ್ದ. ಕಾವ್ಯ ಹ್ಯಾಡ್ ಬೀನ್ ಡೆಕೋರೇಟಿಂಗ್ ದ ಹೌಸ್. ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇದ್ದಳು. ಕಾವ್ಯ ಯಾವಾಗಲೂ ಆ ಮನೆಯನ್ನು ಅಲಂಕರಿಸ್ತಾನೇ ಇರ್ತಾ ಇದ್ಲು ಅಂತ ಹೇಳಬೇಕಾದ್ರೆ ಕಾವ್ಯ ಹ್ಯಾಡ್ ಬೀನ್ ಡೆಕೋರೇಟಿಂಗ್ ದ ಹೌಸ್. ದೇ ಹ್ಯಾಡ್ ಬೀನ್ ಮೀಟಿಂಗ್ ಈಚ್ ಅದರ್. ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇದ್ದರು. ಸೊ ಈ ರೀತಿಯ ವಾಕ್ಯಗಳು, ಭೇಟಿಯಾಗುತ್ತಲೇ ಇದ್ದ, ಅಲಂಕರಿಸುತ್ತಲೇ ಇದ್ದಳು, ಓದುತ್ತಲೇ ಇದ್ದ, ಮಾಡುತ್ತಲೇ ಇದ್ದ, ಆಡುತ್ತಲೇ ಇದ್ದೆವು, ಕಾಯುತ್ತಲೇ ಇದ್ದೆ. ಸೊ ಈ ರೀತಿಯಾಗಿ ಅಂದರೆ ಹಿಂದೆ ನಾನು ಈ ಸಮಯದಲ್ಲಿ ಈ ಕ್ರಿಯೆಯನ್ನು ಮಾಡ್ತಾನೇ ಇದ್ನಿ ಅಂತ ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನೋಡ್ತೀವಿ. ಸೊ ಇದು ಪಾಸಿಟಿವ್ ಫಾರ್ಮು. ಇನ್ನು ನೆಗೆಟಿವ್ ಫಾರ್ಮ್ ನೋಡೋದಾದರೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಫಾರ್ಮುಲಾ ಪಾಸಿಟಿವ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ಸೊ ಹೆಲ್ಪಿಂಗ್ ವರ್ಬಿಗೆ ನಾಟ್, ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್. ನೋಡಿ ಇಲ್ಲಿ ಮೇನ್ ಹೆಲ್ಪಿಂಗ್ ವರ್ಬು ಹ್ಯಾಡ್ ಆಗಿರೋದ್ರಿಂದ ನಾವು ಹ್ಯಾಡ್ ಆದ ಕೂಡಲೇ ನಾಟ್ ಹಚ್ಚಬೇಕು, ಆಮೇಲೆ ಬೀನ್ ಹಚ್ಚಬೇಕು. ಸೊ ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್. ನಾನು ಅವಳಿಗಾಗಿ ಕಾಯುತ್ತಲೇ ಇರಲಿಲ್ಲ. ನೋಡಿರಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ. ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯುತ್ತಲೇ ಇರಲಿಲ್ಲ, ಕಾಯ್ತಾ ಇರಲಿಲ್ಲ ನಾನು ಅಂತ ಆಗುತ್ತೆ. ವಿ ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್ ಕ್ರಿಕೆಟ್. ನಾವು ಕ್ರಿಕೆಟ್ ಆಡುತ್ತಲೇ ಇರಲಿಲ್ಲ, ನಾವು ಆಡ್ತಾನೇ ಇದ್ದಿದ್ದಿಲ್ಲ ಕ್ರಿಕೆಟನ್ನು. ಯು ಹ್ಯಾಡ್ ನಾಟ್ ಬೀನ್ ಚೀಟಿಂಗ್ ಟು ಹಿಮ್. ನೀನು ಅವನಿಗೆ ಮೋಸ ಮಾಡುತ್ತಲೇ ಇರಲಿಲ್ಲ. ಮಹೇಶ್ ಹ್ಯಾಡ್ ನಾಟ್ ಬೀನ್ ರೀಡಿಂಗ್ ಇಂಗ್ಲೀಷ್. ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇರಲಿಲ್ಲ. ಕಾವ್ಯ ಹ್ಯಾಡ್ ನಾಟ್ ಬೀನ್ ಡೆಕೋರೇಟಿಂಗ್ ದ ಹೌಸ್. ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇರಲಿಲ್ಲ. ದೇ ಹ್ಯಾಡ್ ನಾಟ್ ಬೀನ್ ಮೀಟಿಂಗ್ ಈಚ್ ಅದರ್. ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇರಲಿಲ್ಲ. ಸೊ ಈ ರೀತಿಯಾಗಿ ನೆಗೆಟಿವ್ ಫಾರ್ಮ್ ಸೆಂಟೆನ್ಸ್ ಆಗುತ್ತವೆ. ಅಂದರೆ ಹಿಂದಿನ ಒಂದು ಸಮಯದಲ್ಲಿ, ಭೂತಕಾಲದಲ್ಲಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದಿದ್ದಿಲ್ಲ ಅಂತ ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಹೇಳ್ತೀವಿ. ಭೇಟಿಯಾಗುತ್ತಲೇ ಇರಲಿಲ್ಲ, ಅಲಂಕರಿಸುತ್ತಲೇ ಇರಲಿಲ್ಲ, ಓದುತ್ತಲಿರಲಿಲ್ಲ, ಮಾಡುತ್ತಲಿರಲಿಲ್ಲ, ಆಡುತ್ತಲೇ ಇರಲಿಲ್ಲ, ಕಾಯುತ್ತಲೇ ಇರಲಿಲ್ಲ ಅಂತ ಆಗುತ್ತೆ. ಸೊ ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ
ಇಂಟ್ರಾಗೇಟಿವ್ ಸೆಂಟೆನ್ಸನ್ನು ನೋಡೋದಾದರೆ ಆ್ಯಸ್ ಯೂಸ್ವಲ್ ಆಗಿ ಸೆಂಟೆನ್ಸು ಹೆಲ್ಪಿಂಗ್ ವರ್ಬ್ದಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ಕ್ವಶನ್ ಮಾರ್ಕನ್ನು ಬಳಸ್ತೀವಿ. ಎಕ್ಸಾಂಪಲ್ಸನ್ನು ನೋಡೋದಾದರೆ ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್ ಅಂತಾಗಿತ್ತು, ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೆ. ಅದೇ ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್ ಅಂತಾಗಿತ್ತು, ನಾನು ಅವಳಿಗಾಗಿ ಕಾಯುತ್ತಲೇ ಇರಲಿಲ್ಲ ಅಂತಾಗಿತ್ತು. ಸೊ ಇಂಟ್ರಾಗೇಟಿವನ್ನು ನೋಡೋದಾದರೆ ಹ್ಯಾಡ್ ಐ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯುತ್ತಲೇ ಇದ್ದೇನೆ ಅಂತ ಅರ್ಥ ಆಗುತ್ತೆ. ಹ್ಯಾಡ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇದ್ದೇವೆ. ಹ್ಯಾಡ್ ಯು ಬೀನ್ ಚೀಟಿಂಗ್ ಟು ಹಿಮ್, ನೀನು ಅವನಿಗೆ ಮೋಸ ಮಾಡುತ್ತಲೇ ಇದ್ದೀಯಾ. ಹ್ಯಾಡ್ ಮಹೇಶ್ ಬೀನ್ ರೀಡಿಂಗ್ ಇಂಗ್ಲೀಷ್, ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇದ್ದಾನೆ. ಹ್ಯಾಡ್ ಕಾವ್ಯ ಬೀನ್ ಡೆಕೋರೇಟಿಂಗ್ ದ ಹೌಸ್, ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇದ್ದಳೆ. ಹ್ಯಾಡ್ ದೇ ಬೀನ್ ಮೀಟಿಂಗ್ ಈಚ್ ಅದರ್, ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇದ್ದರೆ. ಈ ರೀತಿಯಾಗಿ ವಾಕ್ಯಗಳು ಈ ಒಂದು ಇಂಟ್ರಾಗೇಟಿವ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಈ ರೀತಿ ಆಗುತ್ತವೆ. ಅಂದರೆ ಭೂತದಲ್ಲಿ ಈ ಕ್ರಿಯೆಯನ್ನು ನೀ ಮಾಡ್ತಾ ಇದ್ದೀಯಾ ಅಂತ ಪ್ರಶ್ನೆ ಕೇಳಬೇಕಾದ್ರೆ ನಾವು ಈ ಸೆಂಟೆನ್ಸ್ಗಳನ್ನು ಬಳಸ್ತೀವಿ. ಅವನು ಓದ್ತಾ ಇದ್ನಾ, ಇವನು ಬರಿತಲೇ ಇದ್ನಾ, ಅವನು ಹಾಡುತ್ತಲೇ ಇದ್ದನ, ಅವನು ಮಲಗುತ್ತಲೇ ಇದ್ದನ. ಈ ರೀತಿಯ ವಾಕ್ಯಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ ನೋಡ್ತೀವಿ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ, ಕ್ಷಮಿಸಿ ಇಲ್ಲಿ ಬರೀ ಇಂಟ್ರಾಗೇಟಿವ್ ಅಂತ ಅಷ್ಟಾಗಿದೆ, ಅದು ನೆಗೆಟಿವ್ ಇಂಟ್ರಾಗೇಟಿವ್. ಸೊ ಫಾರ್ಮುಲಾ ನೋಡಿ, ಹೆಲ್ಪಿಂಗ್ ವರ್ಬ್ ಅಂದರೆ ಇಂಟ್ರಾಗೇಟಿವ್ಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಫಸ್ಟ್ ಫಾರ್ಮ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ಅಂದರೆ ಇಂಟ್ರಾಗೇಟಿವ್ಗೆ ನಾಟ್ ಹಚ್ಬಿಡೋದು ಅಷ್ಟೇ. ಈಗ ನೋಡಿ, ಹ್ಯಾಡ್ ನಾಟ್ ಐ ಬೀನ್ ವೇಟಿಂಗ್ ಫಾರ್ ಹರ್, ನೋಡಿ ಪಾಸಿಟಿವ್ನಲ್ಲಿ ಏನಿತ್ತು, ಐ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಹರ್. ನೆಗೆಟಿವ್ ಏನಾಯಿತು, ಐ ಹ್ಯಾಡ್ ನಾಟ್ ಬೀನ್ ವೇಟಿಂಗ್ ಫಾರ್ ಹರ್. ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ಐ ಬೀನ್ ವೇಟಿಂಗ್ ಫಾರ್ ಹರ್. ಅದೇ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ನಾಟ್ ಐ ಬೀನ್ ವೇಟಿಂಗ್ ಫಾರ್ ಹರ್, ನಾನು ಅವಳಿಗಾಗಿ ಕಾಯುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ವಿ ಬೀನ್ ಪ್ಲೇಯಿಂಗ್ ಕ್ರಿಕೆಟ್, ನಾವು ಕ್ರಿಕೆಟ್ ಆಡುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ಯು ಬೀನ್ ಚೀಟಿಂಗ್ ಟು ಹಿಮ್, ನೀನು ಅವನಿಗೆ ಮೋಸ ಮಾಡುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ಮಹೇಶ್ ಬೀನ್ ರೀಡಿಂಗ್ ಇಂಗ್ಲೀಷ್, ಮಹೇಶ್ ಇಂಗ್ಲೀಷ್ ಓದುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ಕಾವ್ಯ ಬೀನ್ ಡೆಕೋರೇಟಿಂಗ್ ದ ಹೌಸ್, ಕಾವ್ಯ ಮನೆಯನ್ನು ಅಲಂಕರಿಸುತ್ತಲೇ ಇರಲಿಲ್ಲವೇ. ಹ್ಯಾಡ್ ನಾಟ್ ದೇ ಬೀನ್ ಮೀಟಿಂಗ್ ಈಚ್ ಅದರ್, ಅವರು ಒಬ್ಬರಿಗೊಬ್ಬರು ಭೇಟಿಯಾಗುತ್ತಲೇ ಇರಲಿಲ್ಲವೇ. ಸೊ ಈ ರೀತಿಯಾಗಿ ನಾವು ಭೂತಕಾಲದಲ್ಲಿ ಈ ಒಂದು ಕ್ರಿಯೆಯನ್ನು ನೀನು ಮಾಡ್ತಾ ಇರಲಿಲ್ವಾ ಅಂತ ಕೇಳಬೇಕಾದ್ರೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ಫಾರ್ಮನ್ನು ಬಳಸ್ತೀವಿ. ಅಂದರೆ ನೀನು ಓದ್ತಾ ಇರಲಿಲ್ವಾ, ನೀನು ಮಾಡ್ತಾ ಇರಲಿಲ್ವಾ, ನೀನು ನೋಡುತ್ತಾ ಇರಲಿಲ್ವಾ, ನೀನು ಕೇಳುತ್ತಾ ಇರಲಿಲ್ವಾ, ನೀನು ಹೇಳುತ್ತಾ ಇರಲಿಲ್ವಾ. ಈ ರೀತಿಯಾದಂಥ ಕ್ರಿಯೆಗಳನ್ನು ನಾವು ಬಳಸ್ತೀವಿ. ಸೊ ಇದಿಷ್ಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನಲ್ಲಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಹಾಗೂ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತವೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಫ್ಯೂಚರ್ ಟೆನ್ಸನ್ನು ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.